ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕುಮುದ ಲೋಕೇಶ್. ನಾವಿವತ್ತು ನಂದಿನಿ ಲೇಔಟಿಗೆ ಬಂದಿದ್ವಿ. ನಮ್ಮ ಮಾಮ ಅವ್ರಿಗೆ ಹುಷಾರಿರಲಿಲ್ಲ ಅಂತ ನೋಡ್ಕೊಂಡು ಹೋಗೋಕ್ಕೆ. ಅಲ್ಲಿ ಒಂದು ದೇವಸ್ಥಾನ ಇತ್ತು, ಮಂಜುನಾಥೇಶ್ವರ ಅಂತ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದು ಕಾಲು ತೊಳ್ಕೊಂಡು ಒಳಗಡೆ ಬಂದ್ವಿ. ಇದು ಗರಡು ಗಂಬ ಇದೆ ನೋಡಿ, ಇದು ಈಚೆ ದೇವಸ್ಥಾನದ ಹೊರಗಡೆ ಇದು. ಇವಾಗ ನಾವು ಒಳಗಡೆ ಹೋಗೋಣ ಬನ್ನಿ. ದೇವಸ್ಥಾನಕ್ಕೆ ಅಮ್ಮ ಹೋಗಬೇಕು ಅಂತ ಅಂದ್ಕೊಂಡು ಹೂವನ್ನೆಲ್ಲ ತೊಗೊಂಡು ಬಂದಿದ್ರು. ಹಂಗಾಗಿ ನಾವು ಬಂದ್ವಿ, ಅಮ್ಮನ ಜೊತೆನೇ ಬಂದಿದ್ವಲ್ಲ, ದರ್ಶನ ಮಾಡೋಣ ಅಂತ ದರ್ಶನ ಮಾಡಿದ್ವಿ. ಮಂಗಳಾರತಿ ಎಲ್ಲ ತೊಗೊಂಡ್ವಿ, ತೀರ್ಥ ತೊಗೊಂಡ್ವಿ. ನನ್ನ ಮಗಂಗೆ ಒಂಥರ ಖುಷಿ, ಫ್ರೀಯಾಗಿ ಆಟಾಡೋಕ್ಕೆ ಸಿಕ್ಬಿಟ್ಟಿದೆ. ಟೈಮ್ ಒಂದು ದೊಡ್ಡ ಜಾಗ ಬೇರೆ ಅಲ್ವಾ, ಫ್ರೀಯಾಗಿ ಸಿಕ್ತು ಅಂತ ಆಟ ಆಡ್ದ, ಖುಷಿಯಾಗಿ ಓಡಾಡ್ದ, ಕುಣ್ದಾಡ್ದ. ಅಮ್ಮ ಪೂಜೆಗೆ ಅಂತ ತಂದಿದ್ದು ಹೂವನ್ನೆಲ್ಲ ಅವ್ರಿಗೆ ಕೊಟ್ಟರು, ಪೂಜೆ ಮಾಡಿಸಿದ್ರು. ಪೂಜೆ ಎಲ್ಲ ಮಾಡಿಸ್ಕೊಂಡು ಈ ಕಡೆ ದರ್ಶನಕ್ಕಂತ ಬಂದ್ವಿ. ನೋಡಿ ಶಿವಲಿಂಗ ಹೇಗಿದೆ. ಅವರು ವಿಡಿಯೋ ಮಾಡಬೇಡಿ ಅಂತಲೇ ಹೇಳ್ತಾಯಿದ್ರು. ಮತ್ತು ನಾನು ಈ ಕಡೆ ಬಂದು ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಇಟ್ಕೊಂಡು, ಈ ಕಡೆ ಶಿವಂದು ಲಿಂಗ ಇದೆ. ಲಿಂಗದ ಮೇಲೆ ಶಿವಂದು ಮುಖ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ದರ್ಶನ ಮಾಡಿಕೊಂಡು ಅದನ್ನು ನಮಸ್ಕಾರ ಮಾಡ್ಕೊಂಡ್ವಿ. ಇಲ್ಲಿ ಬಂದ್ವಿ, ಅಮ್ಮನವ್ರು ಇದ್ದಾರೆ ಇಲ್ಲಿ. ಅಮ್ಮನವ್ರ ಮುಂದೆ ಅಕ್ಕಿ ಮೂಟೆ ಇಕ್ಕಿದ್ದಾರೆ, ದಾನ ಕೊಟ್ಟಿರ್ತಾರಲ್ಲ ಅದರದ್ದು ಮೂಟೆ ಎಲ್ಲ ಲಿಕ್ಕಿದ್ರು. ನಮಸ್ಕಾರ ಮಾಡಿ ಇಲ್ಲಿ ಬಂದು ಉಂಡಿಗೆ ಹಾಕ್ಬಿಟ್ಟು ಅಮೌಂಟು ಇಲ್ಲಿ ಒಳಗಡೆ ಬಂದ್ವಿ. ಇಲ್ಲೊಂದು ಚಿಕ್ಕ ದೇವಸ್ಥಾನ, ಇಲ್ಲಿ ಇದಿದೆ, ಗಣೇಶ ಇದೆ, ಗಣೇಶ ಮತ್ತು ಸುಬ್ರಹ್ಮಣ್ಯ ಇದ್ದಾರೆ. ಮತ್ತು ಈ ಕಡೆ ಬಂದರೆ ಇಲ್ಲಿ ಅಮ್ಮನವರ ದೇವಸ್ಥಾನ ಗುಡಿ ಇದೆ, ಅಲ್ಲಿ ಆಂಜನೇಯ ಇದೆ, ಆ ಗುಡಿಯಲ್ಲಿ ಆಂಜನೇಯ ಇದೆ. ಇದು ಅಮ್ಮನವ್ರ ದರ್ಶನ ನೋಡಿ. ಅಮ್ಮನವ್ರಿಗೆ ನಿಂಬೆಹಣ್ಣು ಹಾರ, ಹೂವಿನ ಹಾರ ಎಲ್ಲ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಜ್ಯೋತಿರ್ಲಿಂಗಗಳ ದರ್ಶನ ಅಂತ ಹೇಳ್ಬಿಟ್ಟು, ಜ್ಯೋತಿರ್ಲಿಂಗಗಳು ಎಷ್ಟಿದೆಯೋ ಅಷ್ಟು ಜ್ಯೋತಿರ್ಲಿಂಗಗಳನ್ನು ಆ ಗೋಡೆ ಮೇಲೆ ಹಾಕಿದ್ದಾರೆ. ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಚಿಕ್ಕದಾಗಷ್ಟೇ ತೆಗಿಯೋಕ್ಕಾಯಿತು. ಮತ್ತು ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದ್ವಿ. ಇಲ್ಲಿ ನೋಡಿ, ಇದು ನೋಡಿ, ಆವಾಗಿನ ಕಾಲದ್ದು ಸಾಂಬಾರು ಬಿಡ್ತಾರಲ್ಲ, ಅದು ಇದರಿಂದ ಮಣ್ಣಿನಿಂದ ಮಾಡಿರೋವಂಥ ಸಾಂಬಾರು ಬಿಡುವಂಥ ಸೌಟದು. ಇಲ್ಲಿ ಒಂದು ದೇವ್ರು ಕೂತಿದೆ, ಇದು ದೇವ್ರ ತೊಳೆದ ನೀರನ್ನ ಹೋಗುವಂಥ ಜಾಗ ಇದು. ಇಲ್ಲಿ ನೋಡಿ, ಇದು ಗೋಡೆ ಮೇಲೆಲ್ಲ ಏನೇನೋ ಚಿತ್ರಗಳು ಬಿಡಿಸಿದ್ದಾರೆ, ಹೊಳೆ ಥರ ಕಾಣಿಸೋ ಥರ ಚಿತ್ರಗಳನ್ನ ಬಿಡಿಸಿದ್ದಾರೆ, ಚೆನ್ನಾಗಿದೆ. ಮತ್ತು ಇಲ್ಲಿ ಬಂದ್ವಿ. ಆ ದೇವಸ್ಥಾನ ರೌಂಡ್ ಹಾಕ್ಕೊಂಡು ಇಲ್ಲಿ ಮುಂದೆ ಬಂದಾಗ ಅಲ್ಲಿ ರಾಮಂದು ವಿಗ್ರಹ ಇಟ್ಟಿದ್ದಾರೆ, ತೋರಿಸ್ತೀನಿ. ಇಲ್ಲಿ ಒಂದು ಹನುಮಂತ ಇದೆ, ಹನುಮಂತ ಅಂತೀನಿ, ಭೈರವ ಇದೆ. ಇಲ್ಲಿ ಭೈರವ ದೇವರಿದೆ ಅಲ್ಲೊಂದು ಸೈಡಲ್ಲಿ. ಆ ಭೈರವ ದೇವರು ನಮ್ಮ ಮನೆ ದೇವರು. ನಾವು ಅದನ್ನು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಮುಂದೆ ಬಂದು ಒಂದು 5 ನಿಮಿಷ ಕೂತ್ಕೊಂಡು, ಒಂಥರ ದೇವಸ್ಥಾನಕ್ಕೆ ಬಂದು 5 ನಿಮಿಷ ಕೂತ್ಕೊಂಡ್ರು ಒಂದು ಸಮಾಧಾನ. ಇಲ್ಲಿ ನೋಡಿ, ಇವಾಗ ಇಲ್ಲಿ ರಾಮ ಸೀತೆ ಲಕ್ಷ್ಮಣಂದು ದೇವ್ರ ಫೋಟೋ ಇದೆ ಅಲ್ಲಿ. ಆ ಫೋಟೋಗೆ ಪೂಜೆ ಮಾಡಿದ್ದಾರೆ ಒಂದು ಸೈಡು. ಮತ್ತು ಇಲ್ಲಿ ಗಣೇಶನ ದೇವಸ್ಥಾನ ಇದೆ, ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನ. ಅದು ದರ್ಶನ ಮಾಡ್ಕೊಂಡು ಇಲ್ಲಿ ನೋಡಿ ಶಿವಲಿಂಗ ಇವಾಗ ಕಾಣಿಸ್ತಾ ಇದೆ. ಇವಾಗ ಸರಿ, ನನ್ನ ಮಗಂಗಂತೂ ಖುಷಿ. ನಾವೀಗ ಈಚೆ ಬಂದು ಇಲ್ಲಿ ನವಗ್ರಹ ದೇವಸ್ಥಾನ ಇತ್ತು. ಅಲ್ಲಿ ಬಂದು ಅಲ್ಲೂ ಹೂವು ಎಲ್ಲ ಇಟ್ಬಿಟ್ಟು ಅಮ್ಮ ಹೂವು ತೊಗೊಂಬಂದಿದ್ರು, ಎಕ್ಕದ ಕಟ್ಕೊಂಡು ತೊಗೊಂಬಂದಿದ್ರು. ಅದನ್ನೆಲ್ಲ ಎಲ್ಲ ಕಡೆಗೂ ಇಟ್ಟರು, ಪೂಜೆ ಮಾಡೋಕ್ಕಂತ ಹೇಳ್ಬಿಟ್ಟು ತಂದಿದ್ರು. ಎಲ್ಲ ಕಡೆ ಇಟ್ಬಿಟ್ಟು ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ನೋಡಿ, ಇದು ಮಂಜುನಾಥೇಶ್ವರ ದೇವಸ್ಥಾನ ಹೊರಗಡೆಯಿಂದ ಹೀಗೆ ಕಾಣಿಸುತ್ತೆ ಪೂರ್ತಿ. ನೋಡಿ, ಪೂರ್ತಿ ಇಷ್ಟೇ ಕಾಣಿಸಿದ್ದು, ನನ್ನ ಕೈಗೆ ಇಷ್ಟೇ ಕಾಣಿಸಿದ್ದು ಮಾಡಿ. ಮತ್ತೀಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ. ನಾವು ಇದು ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ. ವೀರಾಂಜನೇಯ ಮತ್ತು ಗಣೇಶ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿನೂ ಅಷ್ಟೇ, ಇಲ್ಲೂ ಇತ್ತು, ಗರ್ಭಗುಡಿ ಇತ್ತು. ಇಲ್ಲಿ ಶನಿದೇವರು ಕೂಡ ಇದೆ. ಈ ಒಂದು ದೇವಸ್ಥಾನದಲ್ಲಿ ಶನಿದೇವರು ಕೂಡ ಇದೆ. ಹೋಗ್ತಿದ್ದಂಗೆ ರಾಮನ ಎಂಟ್ರಿ, ರಾಮ ಇದ್ದರು, ರಾಮನ ಫೋಟೋ ಇತ್ತು ಅಲ್ಲಿ. ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗಿ ಒಳಗಡೆ ಹೋದ್ವಿ. ಅಲ್ಲಿ ಎಳ್ಳು ಬತ್ತಿ ಎಲ್ಲ ಇಟ್ಟಿದ್ರು ಪೂಜೆ ಮಾಡೋಕ್ಕೆ ಅಂತಂದು. ನಾವು ತೊಗೊಂಡು ಹಚ್ಬೋದಿತ್ತು. ನಮ್ಮ ಯಾವಾಗಲೂ ನಮ್ಮಮ್ಮನೇ ತುಂಬ ಮನೇಲಿ ಮಾಡ್ತಿರ್ತಾರೆ, ಅದನ್ನೇ ನಾವು ಹಚ್ತೀವಲ್ವ, ಹಂಗಾಗಿ ನಾನು ಇಲ್ಲೇನು ತೊಗೊಳ್ಳಿಲ್ಲ. ಇಲ್ಲಿ ಬಂದು ದೇವಸ್ಥಾನದ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಬೇಕು ಅಂಥೇಳಿ ಹೊರಟ್ವಿ. ತೀರ್ಥ ಕೊಟ್ಟರು, ಹೋಗೋಷ್ಟೊತ್ತಿಗೆ ಮಂಗಳಾರತಿ ಎಲ್ಲ ಕೊಟ್ಟರು. ಮಂಗಳಾರತಿ ತೊಗೊಂಡು ಪ್ರದಕ್ಷಿಣೆ ಹಾಕಕ್ಕಂತ ಅಂದುಬಿಟ್ಟು ಈ ಕಡೆಯಿಂದ ಹೊರಟ್ವಿ. ಚಿಕ್ಕ ಜಾಗ ಇದು. ಚಿಕ್ಕ ಜಾಗದಲ್ಲೇ ಒಂಥರ ಗುಹೆ ಥರನೇ ಇತ್ತು, ಚಿಕ್ಕ ಜಾಗ. ಅದರೊಳಗಡೆ ನಾವು ಪ್ರದಕ್ಷಿಣೆ ಹಾಕಬೇಕು. ಕೆಲವರು ಹಾಕ್ತಾರೆ, ಕೆಲವರು ಗೊತ್ತಿರಲ್ಲ. ಇಲ್ಲಿ ಹೋದ್ರೇನೋ ಒಂಥರ ಅದು ಫುಲ್ ಕತ್ಲಾಗೇ ಇರುತ್ತೆ. ಲೈಟ್ ಹಾಕಿದ್ರೆ ಮಾತ್ರ ಬೆಳಕು, ಇಲ್ಲಾಂದರೆ ತುಂಬ ಕತ್ಲಿರುತ್ತೆ ಅಲ್ಲಿ. ಈ ಸದ್ಯಕ್ಕೆ ನಾವು ಹೋದಾಗ ಲೈಟ್ ಇತ್ತು, ಬೆಳಗ್ಗೆ ಆದ್ರೂ ಲೈಟ್ ಇತ್ತು. ಲೈಟ್ ಹಾಕಿದ್ರೆ ಮಾತ್ರ ಅಲ್ಲಿ ಕಾಣಿಸೋದು ಇಲ್ಲ, ಗುಹೆ ಥರನೇ ಇರುತ್ತೆ ನೋಡಿ. ನಾವು ಬಂದಿಲ್ಲಿ ನಾನೊಂದು 5 ನಿಮಿಷ ಕೂತ್ಬಿಟ್ಟು ಇಲ್ಲಿ ನೋಡಿ, ದೇವ್ರ ದರ್ಶನ ಮಾಡಿಸೋಕ್ಕೆ ಆಗ್ತಾಯಿಲ್ವಾ, ತೋರಿಸ್ತೀನಿ ರೀ. ಇಲ್ಲೂ ಮಂಗಳಾರತಿ ತೊಗೊಂಡ್ವಿ. ಈ ಸೈಡ್ ಬಂದಾಗಲೂ ಮಂಗಳಾರತಿ ತೊಗೊಂಡು ಹೂವು ಕೊಟ್ಟರು, ಹೂವು ಇಸ್ಕೊಂಡು ಹೊರಗಡೆ ಬರ್ತೀವಿ ನೋಡಿ. ಇವಾಗ ಹೊರಗಡೆ ಬರ್ತಿದ್ದೀವಿ.
ಇದು ಚೆನ್ನಾಗಿದೆ. ಅಪರೂಪಕ್ಕೊಂದ್ಸರಿ ಈ ದೇವಸ್ಥಾನಗಳಿಗೆ ಬಂದು ಒಂಥರ ಸಮಾಧಾನ ಆಗುತ್ತೆ. ಈಗ ಬೇರೆ ರಜೆ ಅಲ್ವಾ ಮಕ್ಳಿಗೇನು ಅಷ್ಟು ಇಷ್ಟ ಆಗಲ್ಲ ದೇವಸ್ಥಾನ. ನನ್ನ ಮಕ್ಳಿಗಂತೂ ಇಷ್ಟನೇ ಆಗಲ್ಲ. ನಮಗೆಲ್ಲ ಖುಷಿ, ಅವ್ರಿಗೆ ಸ್ವಲ್ಪ ಅಲರ್ಜಿ. ಬಂದ್ರೂ ಅವ್ರೇನು ದೇವರು ಅನ್ನೋ ಒಂದು ಫೀಲಿಂಗಲ್ಲೇ ಇರಲ್ಲ. ಆರಾಮ್ಸೆ ಅವ್ರ ಪಾಡ್ಗೆ ಅವ್ರು ಆಟ ಆಡಿಕೊಂಡು ಯಾವ್ದು ಸಿಕ್ಕತ್ತೆ ಅದರಲ್ಲೆಲ್ಲ ಆಟ ಆಡಿಕೊಂಡು ಆಟಾಡ್ತಿರ್ತಾರೆ ಬಿಟ್ಟರೆ ಇನ್ನೇನು ದೇವರು ದರ್ಶನ ಅವೆಲ್ಲ ಮಾಡೋದೇ ಇಲ್ಲ ಅವ್ರುಗಳು. ಮೇಲ್ಗಡೆ ನೋಡಿ ಗ್ಲಾಸ್ದೇನೋ ಒಂದು ಹಾಕಿದರೆ ಲೈಟಿಂಗ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅದು. ಮತ್ತು ಇವರು